ನೋಡಿ ಈ ಥರ ಕಟ್ ವರ್ಕ್ ಬಂದಿದೆಯಲ್ವಾ, ಇದು ನೀಟಾಗಿ ಇದೇ ಥರ ಕಟ್ ವರ್ಕ್ ಫಿನಿಶಿಂಗ್ ಸ್ಟಿಚ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ಹಂಗೆ ನೋಡಿ ನೆಕ್ ಪಾರ್ಟ್ ಸ್ವಲ್ಪ ಜಾಸ್ತಿ ಇದ್ದರೆ ನೋಡಿ ಈ ಥರ ಒಂದು ಒಳಗೆ ಹಾಕ್ಕೋಬೇಕಾಗತ್ತೆ, ಫುಲ್ಲು ಕೊನೆಗೂ ಹಾಕ್ಕೋಬಾರ್ದು. ನೋಡಿ ಇಲ್ಲಿ ತನಕ ಹಾಕ್ಕೊಂಡಿದ್ದೀನಿ ನೋಡಿ, ಒಂದು ಅರ್ಧ ಇವಾಗ ನೆಕ್ ಇರುತ್ತಲ್ವ ಅದರಲ್ಲಿ ಒಂದು ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ. ನೋಡಿ ಇನ್ನೂ ಸ್ವಲ್ಪ ಸಣ್ಣ ಇದ್ದರೆ ಅವ್ರಿಗಿನ್ನು ಸ್ವಲ್ಪ ಇಟ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಒಂದು 1/4 ಇಂಚಷ್ಟು ಇಟ್ಕೊಂಡಿದ್ದೀನಿ, ಅರ್ಧ ಇಂಚಷ್ಟು ಇಟ್ಕೋಬೋದು ಇಲ್ಲಿ. ಅವಾಗ ಸ್ವಲ್ಪ ಇದು ಈ ಥರ ಕುಗ್ಗುತ್ತೆ, ಅವಾಗ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ನೋಡಿ ಈ ಥರ ಕಟ್ ವರ್ಕ್ನ ಈಸಿ ಮೆಥಡಲ್ಲಿ ಯಾವ ಥರ ಹೊಲಿಯೋದು ಅಂತ ತೋರಿಸ್ತೀನಿ ಬನ್ನಿ. ಇದು ಮೈನ್ ಪೀಸು, ಇದು ವರ್ಕ್ ಆಗಿದೆಯಲ್ಲ, ಇದನ್ನು ಲೈನಿಂಗ್ ಉಲ್ಟಾ ಸೀದೆ ಎಲ್ಲ ಒಂದೇ ಥರ ಇರುತ್ತಲ್ವ, ಲೈನಿಂಗ್ ಹಾಕ್ಕೊಂಡು ಈ ಥರ ವರ್ಕ್ ಮೇಲೆ ಕಾಣಿಸೋ ಥರ ಹಾಕ್ಕೋಬೇಕಾಗತ್ತೆ. ನೋಡಿ ಸುತ್ತು ನಾವು ಸೆಟ್ ಮಾಡ್ಕೋಬೇಕು ವರ್ಕ್ ಇದು ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಪಿನ್ ಹಾಕ್ಕೊತೀನಿ. ಅಂದರೆ ಬಟ್ಟೆ ಪಕ್ಕಕ್ಕೆ ಜರಗ್ದಿರ ನಾವೊಂದು ಪಿನ್ ಹಾಕ್ಕೋಬೇಕಾಗತ್ತೆ. ಸ್ಟಿಚ್ ಮಾಡೋದು ತೋರಿಸ್ತೀನಿ ಬನ್ನಿ. ನೋಡಿ ನಾವು ಇಲ್ಲಿ ಹೊಲಿಗೆ ಹಾಕಿರೋದು ಒಳಗಡೆಗೆ ಹೋಗಿದೆ. ನಾವು ಮೊದಲಿಗೆ ಇಲ್ಲೊಂದು ಅರ್ಧ ಇಂಚಷ್ಟು ಒಂದು ಹೊಲಿಗೆ ಹಾಕ್ಕೋಬೇಕಾಗತ್ತೆ. ಈ ವರ್ಕಿಂದ ಹಿಡಿದು ಒಂದು ಅರ್ಧ ಇಂಚಷ್ಟು ಒಂದು ಉದ್ದಕ್ಕೂ ಲೂಸ್ ಹೊಲಿಗೆ ಹಾಕ್ಕೊಂಬಿಡೋಣ. ನೆಕ್ಕಾಗುತ್ತೆ, ನೆಕ್ ಫುಲ್ ಹಾಕ್ಕೋಬೇಕಾಗತ್ತೆ. ನೋಡಿ ಒಂದು ಅರ್ಧ ಇಂಚಷ್ಟು ಹಾಕಿದ್ದೀವಲ್ವಾ, ಇವಾಗ ಈ ಥರ ಬಂದಿದೆ. ಇವಾಗ ಈ ಕಟ್ ವರ್ಕ್ ನೀಟಾಗಿ ಇದೇ ಶೇಪಲ್ಲಿ ಬರಬೇಕಂತಂದರೆ ಇವಾಗ ನಾವು ಇದೇ ಶೇಪಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಫಸ್ಟಲ್ಲಿ ಸ್ಟ್ರೈಟ್ ಹಂಗೆ ಬಂದ್ಬಿಡೋಣ. ಸ್ವಲ್ಪ ಹತ್ತಿರದೊಳಗೆ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ. ನಾವು ಸ್ವಲ್ಪ ಇದನ್ನು ಮೇಲೆ ಎತ್ಕೋಬೇಕಾಗತ್ತೆ, ಫುಟ್ ಬಂದುಬಿಟ್ಟು ಸ್ವಲ್ಪ ಎತ್ಕೋಬೇಕಾಗತ್ತೆ. ಇಲ್ಲಿ ನಿಧಾನಕ್ಕೆ ಕೊಳ್ಕೋಬೇಕು. ಈ ಕಟ್ ವರ್ಕ್ ನೋಡೋಕ್ಕೇನೋ ಚೆನ್ನಾಗಿ ಕಾಣುತ್ತೆ, ಆದರೆ ಹೊಲಿಯೋದು ಸ್ವಲ್ಪ ಕಷ್ಟನೇ. ನೋಡಿ ಈ ಸ್ಟಿಚ್ ಎಲ್ಲಿ ತನಕ ಬಿದ್ದಿದೆಯೋ ನೋಡ್ಕೊಳ್ಳಿ. ಮೂಲೆ ತನಕ ಬೀಳಬೇಕು ಸ್ಟಿಚ್, ಅವಾಗೆ ನಮಗೆ ನೀಟಾಗಿ ಬರೋದು ಕಟ್ ವರ್ಕು. ನೋಡಿ ಇದೇ ಥರ ಸುತ್ತು ಹೊಡ್ಕೊಂಬಂದಿದ್ದೀವಲ್ವಾ, ಈ ಥರ ಹತ್ರ ಬಂದಿದೆಯಲ್ವಾ ನೋಡಿ ಅದಕ್ಕೆ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ದಾರ ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು. ಈ ಥರ ಹತ್ರನೇ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಮೂಲೆನೂ ಅಷ್ಟೇ ನೀಟಾಗಿ ಕಟ್ ಮಾಡ್ಕೋಬೇಕು. ಇದೇ ಥರ ನೆಕ್ ಉದ್ದಕ್ಕೂ ಹಂಗೆ ಕಟ್ ಮಾಡೋಣ. ನೋಡಿ ಇದೆಲ್ಲ ನೀಟಾಗಿ ಕಟ್ ಮಾಡಿದ್ದಾಯ್ತಲ್ವಾ, ಈ ಥರ ಬಂದಿದೆ.
ನೋಡಿ ಇದು ಕೆಳಗಡೆ ಥ್ರೆಡ್ ಪೈಪಿಂಗ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದಕ್ಕೂ ಒಂದು ಹೊಲಿಗೆ ಹಾಕ್ಕೊಂಡ್ಬಿಡೋಣ. ಈ ಥರ ಥ್ರೆಡ್ ಪೈಪಿಂಗ್ ನೀಟಾಗಿ ಹೊಳ್ಕೊಂಡ್ಬಿಟ್ರೆ ಒಳಗಡೆನೇ ಇರುತ್ತೆ ಫಿನಿಶಿಂಗು, ನೀಟಾಗಿ ಕಾಣಿಸುತ್ತೆ ಆಚೆ. ಈ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಒಳಗಡೆನೇ ಇದ್ದೋಗುತ್ತೆ. ಇಷ್ಟ ಆಯ್ತಲ್ವಾ? ಇವಾಗ ಇದನ್ನು ಉಲ್ಟಾ ಹಾಕಿ ನೋಡೋಣ ಯಾವ ಥರ ಬಂದಿದೆ ಅಂತ. ಥ್ರೆಡ್ ಪೈಪಿಂಗ್ ಹೊಲಿದ್ವಲ್ಲ ಅದು ಕಾಣಿಸ್ತಾ ಇದೆ ನೋಡಿ, ನೀಟಾಗಿ ಫಿನಿಶಿಂಗ್ ಇದೆ. ಎಕ್ಸ್ಟ್ರಾ ಮೆಟೀರಿಯಲ್ ಏನು ಕಾಣಿಸ್ತಾ ಇಲ್ಲ, ಚೆನ್ನಾಗಿ ಬಂದಿದೆ ನೋಡಿ. ಇದು ಕಟ್ ವರ್ಕ್ ಹೊಲ್ದಿರೋದನ್ನು ಯಾವ ಥರ ಬರುತ್ತೆ ಅಂತ ನೋಡೋಣ. ಇಷ್ಟು ಅಗಲ ಕಟ್ ವರ್ಕು ನೀಟಾಗಿ ಬಂದಿದೆ ನೋಡಿ. ಈ ಥರ ಬೆರಳಾಕಿ ನಾವು ಸ್ವಲ್ಪ ಡಿಸೈನ್ ಎಲ್ಲ ಈಚೆಗೆ ತೆಗಿಬೇಕಾಗತ್ತೆ. ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ಇದೇ ಥರ ಸಣ್ಣ ಕಟ್ ವರ್ಕ್ ಬಂದ್ರೂ ಇದೇ ಥರನೇ ಮಾಡೋದು. ನಾವು ಈ ಥರ ಬೆರಳು ಹಾಕಿ ತೆಗಿಬೇಕಾಗತ್ತೆ ಡಿಸೈನು. ಸುತ್ತು ಊಟ ಹಾಕಿದ್ದೀವಲ್ವ, ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟು ನೀಟಾಗಿ ಕಟ್ ವರ್ಕ್ ಬಂದಿದ್ದೀವಿ. ಇದೇ ಎಡ್ಜಿಗೆ ಇನ್ನೊಂದು ಹೊಲಿಗೆ ಹಾಕ್ಕೊಂಡ್ಬಿಟ್ರೆ ಈಗ ಫಿನಿಶ್ ಆಗಂಗೆ ಇಲ್ಲ ನೋಡಿ. ಕೊನೆಗೆ ಒಂದು ಹೊಲಿಗೆ ಹಾಕ್ಕೋಬೇಕಾಗತ್ತೆ. ನೋಡಿ ಸೇಮ್ ಕಲರ್ ದಾರ ಅಲ್ವಾ, ಗೊತ್ತಾಗೋದಿಲ್ಲ ಈ ಥರ ಹಾಕಿದ್ರೆ. ಸುತ್ತು ಫಿನಿಶ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ನೋಡಿ. ನೋಡಿ ಇದೇ ಥರ ರೆಟ್ಟೆಗೂ ಅಷ್ಟೇ, ಫ್ರಂಟ್ ಪೀಸ್ಗೂ ಅಷ್ಟೇ ಇದೇ ಥರನೇ ಹೊಲ್ಕೊಳ್ಳೋದು. ನಿಮಗೇನಾದರೂ ಈಸಿ ಅನಿಸಿದ್ರೆ ಇದೇ ಥರ ಟ್ರೈ ಮಾಡಿ. ಇಷ್ಟ ಆದರೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.